ಸೊ ಬುಕ್ ನಂಬರ್ 2 ಒಳಗೆ ಇದು 4ನೇ ಚಾಪ್ಟರು. ಹೌದಲ್ಲ, ಈ ವರ್ಷ ಏನು ಅವಧಿಗಳನ್ನು ಮಾಡೋದು, ಫಸ್ಟ್ ಅವಧಿ, ಮೊದಲನೇ ಅವಧಿ, ಎರಡನೇ ಅವಧಿ ಅಂತೇಳಿ. ಸೊ ಎರಡನೇ ಅವಧಿಯ ಕೊನೆ ಚಾಪ್ಟರ್. ಸೊ ಇಲ್ಲಿವರೆಗೆ ನಿಮ್ಗೆ ಏನು ಕೇಳ್ತಾರ, ಮಿಡ್ ಟರ್ಮ್ ಎಕ್ಸಾಮ್ ಒಳಗೆ ಪ್ರಶ್ನೆಗಳು ಬರ್ತಾವೆ. ಚಾಪ್ಟರ್ ಹೆಸರು ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಹಿಂದಿನ ಚಾಪ್ಟರ್ ಒಳಗೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಕಲ್ತಿದ್ದೀವಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಅದರೊಳಗೆ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಬರ್ತಾವ ಅದನ್ನು ಸಹ ನಾವು ನೋಡಿರ್ಬೋದು. ಸೊ ಅದರೊಳಗೆ ಮತ್ತು ನಾವು 6 ಮಾರ್ಕಿನ ಪ್ರಾಬ್ಲಮ್ಸ್ಗಳನ್ನು ಬಿಡಿಸಿದ್ವಿ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್. ಕ್ಯಾಶ್ ಫ್ಲೋ ಅದರೊಳಗೆ ಇತ್ತು, ಅದನ್ನು ಮಾಡಿಲ್ಲ. ಲಾಸ್ಟ್ ಸೆಪ್ರೇಟ್ ಚಾಪ್ಟರ್ ಐತಿ. ಓಕೆ, ಇನ್ನು ನೆಕ್ಸ್ಟ್ ಚಾಪ್ಟರ್ ಏನಪ್ಪ ಅಂತಂದ್ರೆ ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ 4ನೇ ಚಾಪ್ಟರ್, ಬುಕ್ ನಂಬರ್ 2. ಸೊ ಇದ್ರ ವೇಟೇಜ್ ಎಷ್ಟು ಮಾರ್ಕಿನ ಪ್ರಶ್ನೆ ಬರ್ತಾವೆ ಫೈನಲ್ ಎಕ್ಸಾಮ್ ಒಳಗೆ. ನಿಮ್ಗೆ ಮಿಡ್ ಟರ್ಮ್ ಒಳಗೆ ಜಾಸ್ತಿ ಬರ್ತಾವೆ. ಫೈನಲ್ ಎಕ್ಸಾಮ್ ಒಳಗೆ ಇದ್ರ ಮೇಲೆ ಬರೋದು 3 ಪ್ರಶ್ನೆಗಳು. ಒಂದು 1 ಮಾರ್ಕಿಂದು ಪ್ಲಸ್ 2 ಮಾರ್ಕಿಂದು ಪ್ಲಸ್ 12 ಮಾರ್ಕ್ಸ್ ಒಂದು ಪ್ರಾಬ್ಲಮ್. ಸೊ ಟೋಟಲ್ 15. ಇವು 2 ಥಿಯರಿ ಕ್ವಶನ್ಸ್, 1+2 ಈ 12 ಮಾರ್ಕಿಂದು ಏನಪ್ಪ ಅಂತಂದ್ರೆ ಒಂದು ಪ್ರಾಕ್ಟಿಕಲ್ ಇದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಟೋಟಲ್ 15 ಮಾರ್ಕ್ಸ್. ಇದ್ರ ಮೇಲೆ ಮತ್ತೆ ಪ್ಲಸ್ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಹೋಯ್ತು. ಸೊ ಅದನ್ನು ಚಾಪ್ಟರ್ ಲಾಸ್ಟಿಗೆ ನಾವು ನೋಡೋಣ. ಸೊ ಫಸ್ಟ್ ನಾವು ನೋಡೋಣ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅರ್ಥ, ಫೈನಾನ್ಷಿಯಲ್ ಮೀನಿಂಗ್ ಆಫ್ ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಅಂತೇಳಿ ನಾವು ನೋಡೋಣ. ಅದಕ್ಕೂ ಮೊದಲು ನಾ ಈಗ ಬರ್ತೀನಿ. ಅದಕ್ಕೂ ಮೊದಲು ಸ್ವಲ್ಪ ಇದರ ಪೀಠಿಕೆಯನ್ನು ಇಂಟ್ರೊಡಕ್ಷನ್ ಅಂತ ಹೇಳೋದು ಏನಪ್ಪ ಅಂತಂದರೆ ಊಟವಿನ ಫಸ್ಟ್ ಈಗ ಮೀನಿಂಗ್ ಬರ್ಸಿ, ಮೀನಿಂಗ್ ಆಫ್ ದ ಅನಲೈಸಿಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ನಂತರ ಅದರ ಬ್ಯಾಕ್ಗ್ರೌಂಡ್ ಬರ್ತೀನಿ. ಆದರೆ ಮೊದಲಿಗೆ ನಾವು ಇದನ್ನು ತಿಳ್ಕೊಂಡು ಸೊ ಏನಪ್ಪ ಅಂತಂದರೆ ದ ಕಾಂಟೆಂಟ್ಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ದ ಕಾಂಟೆಂಟ್ಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಕಾಂಟೆಂಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗೆ ವಿಷಯಗಳು ಇರ್ತಾವೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಏನೇನು ಇರ್ತದೆ, ನೆಟ್ ಆಪರೇಟಿಂಗ್ ರೆವೆನ್ಯೂ, ನೆಟ್ ರೆವೆನ್ಯೂ, ಗ್ರಾಸ್ ರೆವೆನ್ಯೂ, ಎಕ್ಸ್ಪೆನ್ಸಸ್ಸು, ಆಮೇಲೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು, ಇವೆಲ್ಲ ಮಾಹಿತಿ ಇದೆ. ಸೊ ಅದಕ್ಕೆ ನಾವು ಕರಿತೀವಿ ಕಾಂಟೆಂಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ. ಬ್ಯಾಲೆನ್ಸ್ ಶೀಟ್ ಒಳಗೆ ಏನಿರ್ತಾವ, ಬ್ಯಾಲೆನ್ಸ್ ಶೀಟ್ ಒಳಗೆ ಶೇರ್ ಕ್ಯಾಪಿಟಲ್, ರಿಸರ್ವ್ ಅಂಡ್ ಸರ್ಪ್ಲಸ್, ಹೌದಲ್ಲ, ಆಮೇಲೆ ಮತ್ತೆ ಕರೆಂಟ್ ಅಸೆಟ್ಸು, ನಾನ್ ಕರೆಂಟ್ ಅಸೆಟ್ಸು, ಕರೆಂಟ್ ಲಯಬಿಲಿಟೀಸು, ನಾನ್ ಕರೆಂಟ್ ಲಯಬಿಲಿಟೀಸ್, ಇವೆಲ್ಲ ನಾವೇನು ಕರಿತೀವಿ ಕಾಂಟೆಂಟ್ಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ. ಗೊತ್ತಲ್ಲ, ಈಗ ನೀವು ಟೆಕ್ಸ್ಟ್ ಬುಕ್ ನೋಡ್ತೀವಿ, ಅದು ಇಂಗ್ಲೀಷ್ ಬುಕ್ ಇರ್ಬೋದು ಅಥವಾ ಕನ್ನಡ ಬುಕ್. ಕಂಟೆಂಟ್ಸ್ ಆಫ್ ದ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಅಂದ್ರೆ ಏನು, ಸೊ ಅದರೊಳಗೆ ಏನಿರ್ತಾವೆ, ಲೆಸನ್ಸ್ ಇರ್ತಾವೆ, ಪೋಯಮ್ಸ್ ಇರ್ತಾವೆ. ಸೊ ಅದಕ್ಕೆ ನಾನು ಕರಿತೀವಿ ಕಾಂಟೆಂಟ್ಸ್ ಆಫ್ ದ ಇಂಗ್ಲೀಷ್ ಟೆಕ್ಸ್ಟ್ ಬುಕ್. ಸೊ ಅದೇ ಥರ ಕಾಂಟೆಂಟ್ಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತಂದರೆ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಳಗೆ ಏನೇನು ವಿಷಯಗಳು ಬರ್ತಾವೆ, ಸೊ ಅದಕ್ಕೆ ನಾವು ಕಾಂಟೆಂಟ್ಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ದ ಕಾಂಟೆಂಟ್ಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಯೂಸ್ಫುಲ್ ಫಾರ್ ಅಸೆಸಿಂಗ್ ಆಪರೇಷನಲ್ ಎಫಿಷಿಯನ್ಸಿ. ಫಾರ್ ಅಸೆಸಿಂಗ್ ಆಪರೇಷನಲ್ ಎಫಿಷಿಯನ್ಸಿ and financial position of a company. ಈ ಯಾವುದೇ ಒಂದು ಕಂಪನಿಯ ಆ ಕಾರ್ಯಾಚರಣೆಯ ದಕ್ಷತೆಯನ್ನ ತಿಳಿದುಕೊಳ್ಬೇಕಾದ್ರೆ ಅಥವಾ ಕಾರ್ಯಾಚರಣೆಯ ದಕ್ಷತೆಯನ್ನ ಅಳತೆ ಮಾಡಬೇಕಾದ್ರೆ, ಇಫ್ ಯು ವಾಂಟ್ ಟು ಗೇಜ್ ಅಥವಾ ಇಫ್ ಯು ವಾಂಟ್ ಟು ಅಸೆಸ್ ಆರ್ ಇಫ್ ಯು ವಾಂಟ್ ಟು ಮೇಜರ್ ದ ಆಪರೇಷನಲ್ ಎಫಿಷಿಯನ್ಸಿ, ಕಾರ್ಯಾಚರಣೆಯ ದಕ್ಷತೆ, ಒಂದು ವ್ಯವಹಾರಿಕ ಸಂಸ್ಥೆಯ ಕಾರ್ಯಾಚರಣೆಯ ದಕ್ಷತೆ ಅಂದ್ರೆ ಅದು ಯಾವ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ, ಸೊ ಅದರ ದಕ್ಷತೆ ಹೇಗಿದೆ ಅದನ್ನ ನೀವು ಜಡ್ಜ್ ಮಾಡಬೇಕಾದ್ರೆ, ಅದನ್ನ ನೀವು ಅಳತೆ ಮಾಡಬೇಕಾದ್ರೆ. ಮತ್ತು ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎ ಕಂಪನಿ, ಒಂದು ಕಂಪನಿಯ ಆರ್ಥಿಕ ಸ್ಥಿತಿಯನ್ನು, ಒಂದು ಕಂಪನಿಯ ಆರ್ಥಿಕ ಸ್ಥಿತಿ ಅಂದ್ರೆ ಏನು, ಅದರ ಅಸೆಟ್ಸ್ ಎಷ್ಟು, ಅದರ ಲ್ಯಾಬಿಲಿಟೀಸ್ ಎಷ್ಟು, ಹೊರಗಿನ ಜವಾಬ್ದಾರಿಗಳು ಎಷ್ಟು, ಬಂಡವಾಳ ಎಷ್ಟು, ಇದನ್ನು ನೀವು ಅಳತೆ ಮಾಡಬೇಕಾದ್ರೆ. ಆಮೇಲೆ ಆ ಸಂಸ್ಥೆಯು ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ, ಆ ಕಾರ್ಯಾಚರಣೆಯ ದಕ್ಷತೆಯನ್ನು ನೀವು ಅಳತೆ ಮಾಡಬೇಕಾದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗಿರುವಂತಹ
ಅಂಶಗಳು ಏನದವಲ್ಲ ಅವು ಬಹಳ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸುತ್ತವೆ. ಅಂದರೆ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಳಗಿರುವಂತಹ ಆ ವಿಷಯಗಳನ್ನು ನೋಡಿದರೆ ಆ ಕಂಪನಿಯ ಕಾರ್ಯಾಚರಣೆಯ ದಕ್ಷತೆಯ ಲೆಕ್ಕವನ್ನು ಹಾಕಬಹುದು. ಅದು ಎಷ್ಟು ಲಾಭ ಮಾಡ್ತಾ ಇದೆ, ಯಾವ ರೀತಿಯಾಗಿ ಅದು ಕಾರ್ಯಾಚರಣೆಯನ್ನು ನಿರ್ವಹಣೆ ಮಾಡ್ತಾ ಇದೆ, ಅದನ್ನು ನೀವು ಅಂದಾಜು ಮಾಡಬಹುದು. ಹೇಗೆ? ಅವ್ರ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿ, ಅವ್ರದ್ದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ನೋಡಿ, ಅವ್ರ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನಿಮ್ಗೆ ಅವ್ರ ಫೈನಾನ್ಷಿಯಲ್ ಪೊಸಿಷನ್ ಏನಂತ ಬರುತ್ತೆ. ಸೊ ಹೀಗಾಗಿ ಒಂದು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗಿರುವಂತಹ ಅಂಶಗಳು ನಮಗೆ ಆ ಕಂಪನಿಯ ಆರ್ಥಿಕ ಸ್ಥಿತಿಯನ್ನ, ಕಾರ್ಯಾಚರಣೆಯ ದಕ್ಷತೆಯನ್ನ ತಿಳಿದುಕೊಳ್ಳಲು ಬಹಳಷ್ಟು ಉಪಯೋಗವಾಗಿದೆ ಅಂತ, ಹೆಲ್ಪ್ಫುಲ್ ಅಥವಾ ಯೂಸ್ಫುಲ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಅದಕ್ಕಾಗಿ this requires proper analysis and interpretation of such information. ಹಂಗ ನೀವು ಮುಂದ್ಗಡೆ ಯಾವುದೇ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟು ಮತ್ತು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ತಂದಿಟ್ರೆ ಅದು ನೋಡಿದ ತಕ್ಷಣ ನಾವು ಅದರ ಆಪರೇಷನಲ್ ಎಫಿಷಿಯನ್ಸಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದು ನೋಡಿದ ತಕ್ಷಣ ಅದರ ಫೈನಾನ್ಷಿಯಲ್ ಪೊಸಿಷನ್ ಏನು ಅಂಥೇಳಿ ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಿಮ್ಮ ಮುಂದ್ಗಡೆ ಬಂದ ನಂತರ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ನೀವೇನು ಮಾಡಬೇಕು? ಅನಲೈಸ್ ಮಾಡಬೇಕು ಮತ್ತು ಇಂಟರ್ಪ್ರಿಟ್ ಮಾಡಬೇಕು. ಅನಲೈಸ್ ಅಂದ್ರೆ ಏನು? ವಿಶ್ಲೇಷಣೆ ಮಾಡಬೇಕು. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ನೀವು ವಿಶ್ಲೇಷಣೆ ಮಾಡಬೇಕು, ಅನಲೈಸ್ ಮಾಡಬೇಕು ಮತ್ತು ಅದನ್ನ ಇಂಟರ್ಪ್ರಿಟ್ ಮಾಡಬೇಕು. ಇಂಟರ್ಪ್ರಿಟ್ ಮಾಡಿದಾಗ ಮಾತ್ರ, ಅದರೊಳಗೆ ಇರುವಂತಹ ಮಾಹಿತಿಗಳನ್ನು ನೀವು ವಿಶ್ಲೇಷಣೆ ಮಾಡಿದಾಗ ಮಾತ್ರ, ಅಂದರೆ ಅನಲೈಸಿಸ್ ಮಾಡಿದಾಗ ಮಾತ್ರ, ಇಂಟರ್ಪ್ರಿಟೇಷನ್ ಮಾಡಿದಾಗ ಮಾತ್ರ ನೀವು ಆ ಕಂಪ್ನಿಯ ಆಪರೇಷನಲ್ ಎಫಿಷಿಯನ್ಸಿ ಮತ್ತು ಆ ಕಂಪ್ನಿಯ ಫೈನಾನ್ಷಿಯಲ್ ಪೊಸಿಷನ್ ಅನ್ನ ಅಳತೆ ಮಾಡಲಿಕ್ಕೆ ಸಾಧ್ಯ. ಹಂಗೆ ನಾವು ಒಂದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟು ಮತ್ತು ಬ್ಯಾಲೆನ್ಸ್ ಶೀಟ್ ನಮ್ಮ ಮುಂದ್ಗಡೆ ಇಟ್ಕೊಂಡ್ವಿ ಅಂತಂದ್ರೆ ಆ ಕಂಪ್ನಿಯ ಆಪರೇಷನಲ್ ಎಫಿಷಿಯನ್ಸಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಸೊ ನಾವೇನ್ ಮಾಡಬೇಕು? ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ವಿಶ್ಲೇಷಣೆ ಮಾಡಬೇಕು, ಅನಲೈಸ್ ಮಾಡಬೇಕು, ಅವುಗಳನ್ನು ಇಂಟರ್ಪ್ರಿಟೇಷನ್ ಮಾಡಬೇಕು. ಆವಾಗ ಮಾತ್ರ ನಮಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹೀಗಾಗಿ ಈ ಒಂದು ಎಕ್ಸ್ಪರ್ಟ್ಸ್ ಏನಾರಲ್ಲ, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಏನ್ ಮಾಡಿದಾರಪ್ಪ ಅಂತಂದ್ರೆ, ದೇ ಹ್ಯಾವ್ ಡೆವಲಪ್ ನಂಬರ್ ಆಫ್ ಟೆಕ್ನಿಕ್ಸ್. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಅನಲೈಸ್ ಮಾಡಲಿಕ್ಕೆ, ಇಂಟರ್ಪ್ರಿಟ್ ಮಾಡಲಿಕ್ಕೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಹಲವಾರು ಸಾಧನಗಳನ್ನು ಅಥವಾ ಟೂಲ್ಸ್ಗಳನ್ನು ಡೆವಲಪ್ ಮಾಡಿದ್ದಾರೆ. ಸೊ ವಿತ್ ದ ಹೆಲ್ಪ್ ಆಫ್ ದಟ್ ಟೂಲ್ಸ್ ವಿ ಕ್ಯಾನ್ ಅನಲೈಸ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಈಗ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಟೂಲ್ಸ್ಗಳು ಬೇಕೇ ಬೇಕು. ಬರಿಬೇಕಂದ್ರೆ ಏನು ಬೇಕು? ಪೆನ್ ಬೇಕು. ನಾವು ಒಂದು ಗಿಡವನ್ನು, ಸಸಿಯನ್ನು ನೆಟ್ಟಬೇಕಾದ್ರೆ ಏನು ಬೇಕು? ನಮಗೆ ಸಲ್ಕಿ ಬೇಕು, ಹೌದಲ್ಲ? ಸೊ ಅದೇ ತರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಅನಲೈಸ್ ಮಾಡಬೇಕಾದ್ರೆ, ವಿಶ್ಲೇಷಣೆ ಮಾಡಬೇಕಾದ್ರೆ, ಅದನ್ನ ಡೀಪ್ ಆಗಿ ಅಧ್ಯಯನ ಮಾಡಬೇಕಾದ್ರೆ, ಆಳವಾಗಿ ಅದನ್ನು ಅಧ್ಯಯನ ಮಾಡ್ಕೋಬೇಕಾದ್ರೆ ನಿಮಗೂ ಟೂಲ್ಸಿನ ಅಥವಾ ಸಾಧನಗಳ ಅವಶ್ಯಕತೆ ಬೀಳುತ್ತದೆ. ಸೊ ಇಲ್ಲಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಏನು ಮಾಡಿದಾರಪ್ಪ ಅಂತಂದ್ರೆ ನಿಮಗೆ ಅಂತಹ ಸಾಧನಗಳನ್ನು ಕೊಡ್ತಾರೆ. ಅವು ಯಾವುದು ಅಂತಂದ್ರೆ ಇಲ್ಲಿ ಪಟ್ಟಿ ಮಾಡಿ ನೋಡ್ರಿ. ಒಂದನೇದು ಕಂಪೇರಿಟಿವ್ ಸ್ಟೇಟ್ಮೆಂಟ್, ಕಂಪೇರಿಟಿವ್ ಸ್ಟೇಟ್ಮೆಂಟ್. ಎರಡನೇದು ಯಾವುದು? ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಮೂರನೇದು ಟ್ರೆಂಡ್ ಅನಲೈಸಿಸ್. ನಾಲ್ಕನೇದು ರೇಷಿಯೋ ಅನಲೈಸಿಸ್. ಐದನೇದು ಕ್ಯಾಶ್ ಫ್ಲೋ ಅನಲೈಸಿಸ್. ಇವ ಸಲಕರಣೆಗಳು, ಟೂಲ್ಸ್ ಅಂದ್ರೆ ಇವ ಸಲಕರಣೆ. ಈ ಸಲಕರಣೆಗಳನ್ನು ಉಪಯೋಗಿಸಿ ನಾವು ಮಾಡ್ತೀರಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ವಿಶ್ಲೇಷಣೆ ಮಾಡ್ತೀವಿ. ಅರ್ಥಾತ್ ಲೆಟರ್ ಬರೀಬೇಕಾದ್ರೆ ನಮಗೊಂದು ಸಲಕರಣೆ ಬೇಕು, ಏನು? ಪೆನ್ ಬೇಕು. ಪೆನ್ ಇಲ್ಲದೆ ಹಂಗೆ ಲೆಟರ್ ಬರೀಲಿಕ್ಕೆ ಬರೋದಿಲ್ಲ. ಸೊ ಅದೇ ತರ ನೀವು ಯಾವುದೇ ಒಂದು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಬ್ಯಾಲೆನ್ಸ್ ಶೀಟು ಮತ್ತು ಅದರ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ, ಅದನ್ನ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ, ಅನಲೈಸ್ ಮಾಡಬೇಕಾದ್ರೆ ನೀವು ಈ ಕೆಳಗೆ ಕೊಟ್ಟಿರುವಂತಹ 5 ಸಾಧನಗಳನ್ನು, ಟೂಲ್ಸ್ಗಳನ್ನು ಉಪಯೋಗಿಸಿ ಅದನ್ನು ವಿಶ್ಲೇಷಣೆ ಮಾಡಬಹುದು. ನಿಮಗೆ ಈಗ 12 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾನ ಅಂತ ಈ ಟೂಲ್ಸ್ ಏನದಲ್ಲ, ಇದ್ರ ಮೇಲೆ ನಿಮಗೆ 12 ಮಾರ್ಕ್ಸಿನ ಪ್ರಶ್ನೆ. ನಿಮ್ಮ ಸಿಲೆಬಸ್ ಇರೋದು ಕಂಪೇರಿಟಿವ್ ಸ್ಟೇಟ್ಮೆಂಟ್ ಐತಿ, ಆಮೇಲೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಐತಿ, ಟ್ರೆಂಡ್ ಅನಾಲಿಸಿಸ್ ಇಲ್ಲ, ನೆನಪಿಟ್ಕೊಳ್ಳಿ. ಟ್ರೆಂಡ್ ಅನಾಲಿಸಿಸ್ ನಿಮ್ಗೆ ಹಾಕಿಲ್ಲ, ನಿಮ್ಮ ಸಿಲೆಬಸ್ ಸಿಕ್ಕಿಲ್ಲ. ಆಮೇಲೆ ರೇಷಿಯೋ ಅನಾಲಿಸಿಸ್ ಐತಿ, ಆಮೇಲೆ ಕ್ಯಾಶ್ ಫ್ಲೋ ಅನಲೈಸಿಸ್. ಆದ್ರೆ ನಾವು ಈ ಚಾಪ್ಟರ್ ಒಳಗೆ ಇವು ಎರಡನ್ನ ಮಾತ್ರ ಕಲಿತೀವಿ. ಯಾಕಂದ್ರೆ ಈ ಮುಂದಿನ ಯಾವುದು ರೇಷಿಯೋ ಅನಲೈಸಿಸ್
ಇದಕ್ಕೊಂದು ಸಪ್ರೇಟ್ ಚಾಪ್ಟರ್ ಮಾಡಿ, ಕ್ಯಾಶ್ ಫ್ಲೋ ಇದಕ್ಕೊಂದು ಸಪ್ರೇಟ್ ಚಾಪ್ಟರ್ ಮಾಡಿ. ಹಂಗಾರೆ ನಾವು ಈ ಚಾಪ್ಟರ್ ಒಳಗೆ ಏನು ಮಾಡ್ತೀರಪ್ಪ ಅಂತಂದ್ರೆ ಕೇವಲ ಕಂಪೇರೇಟಿವ್ ಮತ್ತು ಕಾಮನ್ ಸೈಜ್ ಇದನ್ನ ಮಾತ್ರ ನಾವು ಕಲಿತೀವಿ. ಇನ್ನು ಟ್ರೆಂಡ್ ಅನಾಲಿಸಿಸ್ ನಿಮ್ಮ ಸಿಲೆಬಸ್ಸಿಗೆ ಇಲ್ಲ, ಸಿಲೆಬಸ್ ಸಿಗ್ತದೆ. ಅಂದ್ರೆ ಕಂಪೇರೇಟಿವ್ ಅಂದ್ರೆ ಏನು ಬ್ರೀಫ್ ಆಗಿ ಹೇಳ್ತೀನಿ, ಮತ್ತೆ ಅದನ್ನ ನಾವು ಕ್ವಶನ್ ಬಿಡಿಸೋ ನೋಡೋಣ. ಕಂಪೇರೇಟಿವ್ ಅಂದ್ರೆ ಏನಪ್ಪ ಅಂತಂದ್ರೆ ಈ ವರ್ಷದ ಫಿಗರ್ಸ್ಗಳನ್ನ ಹಿಂದಿನ ವರ್ಷದ ಫಿಗರ್ಸ್ ಜೊತೆಗೆ ಕಂಪೇರ್ ಮಾಡೋದು, ಹೋಲಿಕೆ ಮಾಡೋದು. ಉದಾಹರಣೆಗೆ ನಮ್ದು ಈ ವರ್ಷದ ರಿಸಲ್ಟ್ ಅನ್ನ ಹಿಂದಿನ ವರ್ಷದ ರಿಸಲ್ಟ್ ಜೊತೆಗೆ ಕಂಪೇರ್ ಮಾಡೋದು. ಸೊ ಅದು ಕಂಪೇರಿಟಿವ್ ಸ್ಟೇಟ್ಮೆಂಟ್. ಇಲ್ಲೇನು ಮಾಡ್ತಾನೆ ನಿಮ್ಗೆ 2 ವರ್ಷದ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿರ್ತಾನೆ. ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಫಿಗರ್, ಈ ವರ್ಷದ ಬ್ಯಾಲೆನ್ಸ್ ಶೀಟ್ ಫಿಗರ್, ಅವು ಎರಡು ಕಂಪೇರ್ ಮಾಡಿ ನೀವು ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗೈತಿ ಎಷ್ಟು ಡಿಕ್ರೀಸ್ ಆಗೈತಿ ಅದನ್ನು ನೋಡಿ. ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗೆ ಸೇಲ್ಸ್ ಹೋದ ವರ್ಷ 5 ಲಕ್ಷ ರೂಪಾಯಿ ಇತ್ತಪ್ಪ, ಈ ವರ್ಷ 7 ಲಕ್ಷ ರೂಪಾಯಿ ಆಗಿದೆ. ಹಂಗಾರೆ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು? 2 ಲಕ್ಷ ರೂಪಾಯಿ ಜಾಸ್ತಿ ಆಯ್ತು. ಸೊ ಅಬ್ಸಲ್ಯೂಟ್ ಇನ್ಕ್ರೀಸ್ ಅಂತ ಕರೀತಾವೆ. ಸೊ ಈ ವರ್ಷ ಸೇಲ್ಸ್ ಒಳಗೆ ಅಬ್ಸಲ್ಯೂಟ್ ಇನ್ಕ್ರೀಸ್ 2 ಲಕ್ಷ ರೂಪಾಯಿ ಆಗಿದೆ. ಆಮೇಲೆ ಅದು ಪರ್ಸೆಂಟೇಜ್ ಕಂಟಿನ್ಯೂ. ಇದೇ ಕಂಪೇರಿಟಿವ್ ಸ್ಟೇಟ್. ಭಾಳ ಈಸಿ. ಹೋದ ವರ್ಷ ಫಿಗರ್ ಕೊಟ್ಟಿರ್ತಾನೆ, ಈ ವರ್ಷದ ಫಿಗರ್ ಕೊಟ್ಟಿರ್ತಾನೆ, ನೀವು ಅಲ್ಲಿ ಡಿಫ್ರೆನ್ಸ್ ಅನ್ನು ಕಂಡುಹಿಡಿದು ಕೆಲವೊಂದು ಜಾಸ್ತಿ ಆಗಿರ್ತಾವೆ, ಕೆಲವೊಂದು ಕಡಿಮೆ ಆಗಿರ್ತಾವೆ. ಎಷ್ಟು ಜಾಸ್ತಿ ಆಗಿರುತ್ತೆ ಅಷ್ಟು ಬರೀಬೇಕು, ಎಷ್ಟು ಕಡಿಮೆ ಆಗಿರುತ್ತೆ ಅಷ್ಟು ಬರೀಬೇಕು. ಆಮೇಲೆ ಅದು ಪರ್ಸೆಂಟೇಜ್ ಅನ್ನು ಕ್ಯಾಲ್ಕುಲೇಟ್. ಅದು ಕಂಪೇರಿಟಿವ್ ಸ್ಟೇಟ್, ಭಾಳ ಈಸಿ. ನೆಕ್ಸ್ಟ್ ಬಂತು ಕಾಮನ್ ಸೈಜ್. ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇರಲಿ ಅಥವಾ ಬ್ಯಾಲೆನ್ಸ್ ಶೀಟ್ ಇರಲಿ, ಯಾವುದಾದ್ರೂ ಒಂದು ಐಟಮ್ ಅನ್ನು ಕಾಮನ್ ಇರ್ತಾನೆ ಇಟ್ಟು ಅದರ ಜೊತೆಗೆ ಉಳಿದೆಲ್ಲ ಐಟಮ್ಸ್ಗಳನ್ನು ಕಂಪೇರ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದರೊಳಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಒಳಗೆ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳ್ತಾರೆ. ಸೊ ಅದನ್ನು ಬೇಸ್ ಆಗಿ ಇಟ್ಕೊಂಡು ಅದರ ಜೊತೆಗೆ ಉಳಿದೆಲ್ಲ ಐಟಮ್ಸ್ಗಳು ಇರ್ತಾವಲ್ಲ, ಅಲ್ಲಿ ಬೇರೆ ಬೇರೆ ಐಟಮ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ಕನ್ಸಂಪ್ಷನ್ ಆಫ್ ದಿ ಮಟೀರಿಯಲ್ ಅಂತ ಹೇಳ್ತಿ, ಚೇಂಜಸ್ ಇನ್ ದ ಇನ್ವೆಂಟರಿ ಅಂತ ಹೇಳ್ತಿ, ಹೌದಲ್ಲ, ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಹೇಳ್ತಿ. ಆಮೇಲೆ ಮತ್ತೇನಾದವ ಬೇರೆ ಬೇರೆ ಎಕ್ಸ್ಪೆಂಡಿಚರ್ ಅದಾವ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಐತಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಐತಿ, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಐತಿ, ಗ್ರಾಸ್ ರೆವೆನ್ಯೂ ಫ್ರಮ್ ಆಪರೇಷನ್ ಐತಿ. ಅವೆಲ್ಲ ಅದರ ಜೊತೆ ಕಂಪೇರ್ ಮಾಡಿ ಅದನ್ನು ಬೇಸ್ ಆಗಿರ್ಬೋದು. ಸೊ ಅದಕ್ಕೆ ನಾವು ಕರಿತೀವಿ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂತ. ಕ್ವಶನ್ ಬಿಡಿಸೋವಾಗ ಅದು ಅರ್ಥ ಆಗ್ತದೆ. ಇನ್ನು ಬಂತು ಟ್ರೆಂಡ್ ಅನಾಲಿಸಿಸ್. ಇಲ್ಲಿ ಟ್ರೆಂಡ್ ಅನಾಲಿಸಿಸ್ ಒಳಗೆ ಏನು ಮಾಡ್ತಾನಪ್ಪ ಅಂದರೆ ಹಿಂದಿನ 3-4 ವರ್ಷದ ಫಿಗರ್ಸ್ಗಳನ್ನು ಕೊಟ್ಟಿರ್ತಾನೆ. ಅವೆಲ್ಲ ಕಂಪೇರ್ ಮಾಡಿ ಟ್ರೆಂಡ್ ಏನೈತಿ ಅಂತ ನೋಡೋಣ. ಟ್ರೆಂಡ್ ಅಂದರೆ ವೆದರ್ ವಿ ಆರ್ ಗೋಯಿಂಗ್ ಅಪ್ವರ್ಡ್ ಆರ್ ಡೌನ್ವರ್ಡ್. ಆದರೆ ನಿಮಗೆ ಇದ್ರ ಮೇಲೆ ಪ್ರಶ್ನೆ ಬರೋದಿಲ್ಲ. ನೆಕ್ಸ್ಟ್ ಬಂತು ರೇಷಿಯೋ ಅನಾಲಿಸಿಸ್. ಇಲ್ಲಿ ಬೇರೆ ಬೇರೆ ಫಾರ್ಮುಲಾಸ್ಗಳನ್ನು ಯೂಸ್ ಮಾಡಿ ನಾವು ಏನು ಮಾಡ್ತೀರಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಸ್ಟಡಿ ಮಾಡ್ತೀವಿ. ಇಲ್ಲಿ ಕ್ಯಾಶ್ ಫ್ಲೋ ಅನಾಲಿಸಿಸ್ ಅಂತಂದರೆ ಎಷ್ಟು ಕ್ಯಾಶ್ ಇನ್ಫ್ಲೋ ಐತಿ, ಎಷ್ಟು ಕ್ಯಾಶ್ ಔಟ್ಫ್ಲೋ ಐತಿ ಅದನ್ನು ಕಲಿತೀವಿ. ಇದನ್ನು ಬೇರೆ ಟಾಪಿಕ್ಸ್ ಒಳಗೆ ಕಲಿತೀವಿ. ಸೊ ಈ ಟಾಪಿಕ್ ಒಳಗೆ ನಾವು 1 ಮತ್ತು 2 ದಟ್ ಈಸ್ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಮತ್ತು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅನ್ನು ಮಾತ್ರ ನಾವು ಕಲಿತೀವಿ. ನೆಕ್ಸ್ಟ್ ಬಂತು ಸೊ ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಯಾಕೆ ಅನಲೈಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಹಂಗಾರೆ ಅನಲೈಸಿಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು ಅದು ನಮ್ಗೆ ಗೊತ್ತಿರಬೇಕು. ಸೊ ಕನ್ನಡದೊಳಗೆ ಅನಲೈಸಿಸ್ ಅಂದ್ರೆ ನಾವು ವಿಶ್ಲೇಷಣೆ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಮಲ್ಲಿ ಅಕೌಂಟ್ಸ್ ಒಳಗೆ ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗೆ ಮತ್ತು 2 ಪ್ರಕ್ರಿಯೆಗಳು, 2 ಚಟುವಟಿಕೆಗಳು ಬರ್ತಾವೆ. ಒಂದನೇದು ಅನಲೈಸಿಸ್, ಮತ್ತೊಂದು ಇಂಟರ್ಪ್ರಿಟೇಷನ್. ಒಂದು ಅನಲೈಸಿಸ್ ಮತ್ತೊಂದು ಇಂಟರ್ಪ್ರಿಟೇಷನ್. ಅಂದ್ರೆ ಅನಾಲಿಸಿಸ್ ಅಂದ್ರೆ ಏನು ಡಾಟಾ ಇರ್ತಿರ್ತಲ್ಲ ಇದರೊಳಗೆ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗೆ, ಅದು ಪ್ರಾಫಿಟ್ ಅಂಡ್ ಲಾಸ್ ಇರ್ಬೋದು ಅಥವಾ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಅದರೊಳಗೆ ಇರುವಂತಹ ಡಾಟಾ ಏನು ಮಾಡೋದಪ್ಪ ಅಂತಂದ್ರೆ ಸಿಂಪ್ಲಿಫೈ ಮಾಡೋದು. ಈಗ ಒಂದು ಕಾಮನ್ ಮನುಷ್ಯನಿಗೆ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಅವನ ಮುಂದೆ ನಾವು ಕೊಟ್ಟು ಅಥವಾ ಅವನ ಮುಂದೆ ನಾವು ಇಟ್ವಿ ಅಂತಂದ್ರೆ ಅದು ಓದಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನ ಅದರೊಳಗೆ ಇರುವಂತಹ ಡಾಟಾ ಏನು ಮಾಡಿದ್ರಪ್ಪ ಅಂದ್ರೆ ಸಿಂಪ್ಲಿಫೈ ಮಾಡ್ಕೊಡೋದು. ಆ ಡಾಟಾ ಸಿಂಪ್ಲಿಫೈ ಮಾಡೋ ಸಲುವಾಗಿ ಕೆಲವೊಂದು ಮೆಥಡ್ ಅದಾವ. ಆ ಮೆಥಡ್ಸ್ಗಳನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕಂಪೇರಿಟಿವ್ ಅಂತ ಹೇಳ್ತೀವಿ, ಟ್ರೆಂಡ್ ಅಂತ ಹೇಳ್ತೀವಿ, ಕಾಮನ್ ಸೈಜ್ ಅಂತ ಹೇಳ್ತೀವಿ, ರೇಷಿಯೋಸ್ ಅಂತ ಹೇಳಿದಾವ. ಸೊ ಈ ಮೆಥಡ್ಸ್ಗಳನ್ನ ಯೂಸ್ ಮಾಡುವುದರ ಮೂಲಕ ಏನು ಮಾಡೋದಪ್ಪ ಅಂತಂದ್ರೆ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಳಗಿರುವಂತಹ ಡಾಟಾ ಏನು ಮಾಡೋದು ಸಿಂಪ್ಲಿಫೈ ಮಾಡೋದು. ಅಂದ್ರೆ ನೋಡಿದ ತಕ್ಷಣ ಓದಿ ಬರಬೇಕು, ತಿಳಿಬೇಕು. ಫಾರ್ ಎಕ್ಸಾಂಪಲ್ ಕಂಪೇರಿಟಿವ್ ನಾವು ಬರ್ದಿರ್ತೀವಿ, ಸೇಲ್ಸ್ ಹೋದ ವರ್ಷ ಎಷ್ಟಿತ್ತಪ್ಪ 100% ಇತ್ತು, ಈ ವರ್ಷ 20% ಕಡಿಮೆ ಆಗಿತ್ತು ಅಥವಾ 20% ಜಾಸ್ತಿ ಆಗಿದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹೋದ ವರ್ಷ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಿವ್ ಇಷ್ಟಿತ್ತು, ಈ ವರ್ಷ 20% ಕಡಿಮೆ ಆಗಿತ್ತು, 20% ಜಾಸ್ತಿ ಆಗಿದೆ. ಈ ಥರ
ಟೇಬಲ್ ರೂಪದಲ್ಲಿ ಆ ಡಾಟಾವನ್ನು ನಾವು ಮಾಡ್ತೀವಿ ಪ್ರೆಸೆಂಟ್. ಸೊ ಹೀಗೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಳಗಿರುವಂತಹ ಡಾಟಾ ಕೆಲವೊಂದು ಮೆಥಡಿಕಲ್ ಕ್ಲಾಸಿಫಿಕೇಶನ್ ವರ್ಗೀಕರಣ ಮಾಡುವುದರ ಮೂಲಕ ಅದನ್ನು ಸಿಂಪ್ಲಿಫೈ ಮಾಡುವಂತಹ ಪ್ರಕ್ರಿಯೆಗೆ ನಾವು ಕರಿತೀವಿ ಅನಲೈಸಿಸ್ ಆಫ್ ದ ಡಾಟಾ ಅಂತ. ಅಂದರೆ ಇಂಟರ್ಪ್ರಿಟೇಷನ್ ಆಫ್ ದ ಡಾಟಾ ಅಂದ್ರೆ ಏನಪ್ಪ ಅಂತಂದ್ರೆ ಆ ಡಾಟಾ ಏನಿರ್ತಲ್ಲ ಅದರ ಅರ್ಥ ಹೇಳೋದು, ಎಕ್ಸ್ಪ್ಲೇನಿಂಗ್ ಮೀನಿಂಗ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ದ ಡಾಟಾ. ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗಿರುವಂತಹ ಡಾಟಾ ಅದರ ಅರ್ಥ ಏನು, ಅದರ ಮಹತ್ವ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ. ಇಂಟರ್ಪ್ರಿಟೇಷನ್ ಅಂದ್ರೆ ವಿವರಿಸಬೇಕು. ಸೊ ವಿವರಣೆ ಕೊಡೋದು, ಕೇವಲ ಸಿಂಪ್ಲಿಫೈ ಮಾಡಿರೋದಲ್ಲ, ಸಿಂಪ್ಲಿಫೈ ಮಾಡುವುದರ ಜೊತೆಗೆ ಮತ್ತು ಅದಕ್ಕೆ ವಿವರಣೆಯನ್ನು ಕೊಡೋದು. ಸೊ ಹೀಗೆ ಇಂಟರ್ಪ್ರಿಟೇಷನ್ ಅಂದ್ರೆ ಏನಪ್ಪ, ವಿವರಣೆ. ವಿವರಣೆ ನಾವೇ ಹೇಳ್ತೀವಿ ಆ ಡಾಟಾ ಅಂದ್ರೆ ಏನು, ಅದರ ಮಹತ್ವ ಏನು. ಆಮೇಲೆ ಇವು ಎರಡು ಒಂದಕ್ಕೊಂದು ಪೂರಕ. ದಿಸ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಒಂದಕ್ಕೊಂದು ಪೂರಕ ಅಂದ್ರೆ ಏನಪ್ಪ ಅಂತಂದ್ರೆ ಅನಾಲಿಸಿಸ್ ವಿದೌಟ್ ಇಂಟರ್ಪ್ರಿಟೇಷನ್ ಈಸ್ ಆಫ್ ನೋ ಯೂಸ್. ನೀವು ಅನಲೈಸ್ ಮಾಡಿದಿರಿ ಆದರೆ ಇಂಟರ್ಪ್ರಿಟೇಷನ್ ಮಾಡಿಲ್ಲ ಅಂದ್ರೆ ಉಪಯೋಗ ಇಲ್ಲ, ಅದರ ಉದ್ದೇಶ ಈಡೇರೋದಿಲ್ಲ. ಆಮೇಲೆ ಇಂಟರ್ಪ್ರಿಟೇಷನ್ ವಿದೌಟ್ ಅನಾಲಿಸಿಸ್ ಇಸ್ ನಾಟ್ ಪಾಸಿಬಲ್. ನೀವು ಯಾವುದೇ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ವಿವರಿಸಬೇಕಾದ್ರೆ ಮೊದಲು ಅನಲೈಸ್ ಆಗಲೇಬೇಕು. ಅನಲೈಸ್ ಆದ ನಂತರ ನಾವು ಅದನ್ನು ವಿವರಿಸಬಹುದು. ಸೊ ದೇರ್ಫೋರ್ ಇಂಟರ್ಪ್ರಿಟೇಷನ್ ವಿದೌಟ್ ಅನಲೈಸ್ ಇಸ್ ನಾಟ್ ಪಾಸಿಬಲ್ ಅಂಡ್ ಅನಾಲಿಸಿಸ್ ವಿದೌಟ್ ಇಂಟರ್ಪ್ರಿಟೇಷನ್ ಇಸ್ ಆಫ್ ನೋ ಯೂಸ್. ಸೊ ದೇರ್ಫೋರ್ both are complementary to each other. ಅನ್ನ ಸಾಂಬಾರ್ ಇದೆ, ಬರೀ ಅನ್ನ ತಿನ್ಲಿಕ್ಕಾಗಲ್ಲ, ಬರೀ ಸಾಂಬಾರು ಕುಡಿಲಿಕ್ಕಾಗಲ್ಲ, ಹೌದಾ, ಹೊಟ್ಟೆ ಕೇಳ್ತೀವಿ. ಸೊ ಎರಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ. ಸೊ ಅದೇ ತರ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ಅನಲೈಸ್ ಮಾಡಬೇಕು, ಅನಲೈಸ್ ಮಾಡಿದ ನಂತರ ಇಂಟರ್ಪ್ರಿಟ್ ಮಾಡಬೇಕು, ಆವಾಗ ನಿಮ್ಮ ಉದ್ದೇಶ ಈಡೇರುತ್ತದೆ. ಸೊ ಹೀಗಾಗಿ ಬೋತ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅಬ್ಜೆಕ್ಟಿವ್ಸ್ ನೋಡಿ. ಸೊ ಆಬ್ಜೆಕ್ಟಿವ್ಸ್ ಅಂದ್ರೆ ಉದ್ದೇಶ. ಅಬ್ಜೆಕ್ಟಿವ್ಸ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಯಾಕೆ ವಿಶ್ಲೇಷಣೆ ಮಾಡ್ತೀವಿ ಅದು ಉದ್ದೇಶ ಏನು. ಈಸಿ, 4 ಉದ್ದೇಶಗಳು ಕೊಟ್ಟಾನೆ ಬುಕ್ ಒಳಗೆ. ಟು ಅಸೆಸ್ ದ ಕರೆಂಟ್ ಪ್ರಾಫಿಟಬಿಲಿಟಿ. ನಮ್ಮ ಕಂಪನಿಯ ಲಾಭ ಗಳಿಸುವ ಸಾಮರ್ಥ್ಯ, ಚಾಲ್ತಿ ಲಾಭ ಗಳಿಸುವ ಸಾಮರ್ಥ್ಯವನ್ನ ತಿಳ್ಕೊಳ್ಳೋ ಸಲುವಾಗಿ, ಅದರ ಕಾರ್ಯಾಚರಣೆಯ ದಕ್ಷತೆ, ಆಪರೇಷನಲ್ ಎಫಿಷಿಯನ್ಸಿ, ಕಂಪನಿಯ ಕಾರ್ಯಾಚರಣೆಯ ದಕ್ಷತೆಯನ್ನು ತಿಳಿದುಕೊಳ್ಳುವ ಸಲುವಾಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ವಿಶ್ಲೇಷಣೆ ಮಾಡಲಾಗುತ್ತದೆ. ಎರಡನೇದು ಟು ಅಸರ್ಟೈನ್ ದ ರಿಲೇಟಿವ್ ಇಂಪಾರ್ಟೆನ್ಸ್ ಆಫ್ ಡಿಫರೆಂಟ್ ಕಾಂಪೋನೆಂಟ್ಸ್ ಆಫ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಒಳಗೆ ಬೇರೆ ಬೇರೆ ಕಾಂಪೋನೆಂಟ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ನಾನ್ ಕರೆಂಟ್ ಅಸೆಟ್, ಫಿಕ್ಸ್ಡ್ ಅಸೆಟ್ಸ್, ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್, ವರ್ಕ್ ಇನ್ ಪ್ರೋಗ್ರೆಸ್. ಬದಲ ಒಂದಕ್ಕೊಂದು ಏನು ಲಿಂಕ್ ಇದೆ, ರಿಲೇಷನ್ ಏನಿದೆ ಅದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಅನಲೈಸ್ ಮಾಡ್ತೀವಿ. ಆಮೇಲೆ ಟು ಐಡೆಂಟಿಫೈ ದ ರೀಸನ್ಸ್ ಫಾರ್ ಚೇಂಜಸ್. ಸಪೋಸ್ ಪ್ರಾಫಿಟಬಿಲಿಟಿ ಒಳಗೆ ಚೇಂಜಸ್ ಆಯಿತು, ಎಫಿಷಿಯನ್ಸಿ ಒಳಗೆ ಚೇಂಜಸ್ ಆಯಿತು, ಫೈನಾನ್ಷಿಯಲ್ ಪೊಸಿಷನ್ ಒಳಗೆ ಚೇಂಜಸ್ ಆಯಿತು, ಇನ್ಕ್ರೀಸ್ ಆಯಿತು ಅಥವಾ ಡಿಕ್ರೀಸ್ ಆಯಿತು, ಪ್ರಾಫಿಟ್ ಜಾಸ್ತಿ ಆಯಿತು ಅಥವಾ ಕಡಿಮೆ ಆಯಿತು. ಸೊ ಅದರ ರೀಸನ್ಸ್ ಏನು, ಜಾಸ್ತಿ ಆದರೆ ಯಾಕೆ ಜಾಸ್ತಿ ಆಯಿತು, ಕಡಿಮೆ ಆದರೆ ಯಾಕೆ ಕಡಿಮೆ ಆಯಿತು, ಅದರ ಕಾರಣಗಳು ಏನು ಅದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಅನಲೈಸ್ ಮಾಡ್ತೀವಿ ಅಥವಾ ವಿಶ್ಲೇಷಣೆ ಮಾಡ್ತೀವಿ. ನಾಲ್ಕನೇದು ಟು ಜಡ್ಜ್ ದ ಎಬಿಲಿಟಿ ಆಫ್ ದ ಫರ್ಮ್ ಟು ರೀಪೇ. ಕಂಪನಿಯ ಸಾಲ ತೀರಿಸುವ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಮಾಡ್ತೀವಿ, ವಿಶ್ಲೇಷಣೆ ಮಾಡಿ. ಸೊ ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಲಾಸ್ಟ್ ಒನ್ ಕ್ವಶನ್ will be asked for 1 or 2. Write any one significance or importance of the analysis of the financial statement. ಮಹತ್ವವನ್ನು ನಾವು ಬರೀಬೇಕು, ಯಾಕೆ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ಬರೀಬೇಕಾಗುತ್ತೆ. ದೇರ್ ಆರ್ ನಂಬರ್ ಆಫ್ ಪಾಯಿಂಟ್ಸ್. ನಾನು ಬರೀ 5 ಬರ್ತೀನಿ. ಮೊದಲನೇದು ಏನಪ್ಪ ಅಂತಂದ್ರೆ ಸ್ಟೇಟ್ಮೆಂಟ್ಗಳನ್ನು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ವಿಶ್ಲೇಷಣೆ ಮಾಡಿದರೆ ಇಟ್ ಹೆಲ್ಪ್ಸ್ ಫೈನಾನ್ಷಿಯಲ್ ಮ್ಯಾನೇಜರ್, ಫೈನಾನ್ಷಿಯಲ್ ಹೆಡ್ ಆಫ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಮ್ಯಾನೇಜರ್ ಅಂತ ಕರಿತೀವಿ, ಅವನಿಗೆ ತನ್ನ ಜಡ್ಜ್ಮೆಂಟ್ಸ್ಗಳನ್ನು ತಗೊಳ್ಳೋ ಸಲುವಾಗಿ ಅದರಿಂದ ಸಹಕಾರಿಯಾಗುತ್ತದೆ. ಸೊ ಹೀಗಾಗಿ ಇದು ಮಹತ್ವವನ್ನು ಪಡೆದುಕೊಂಡಿದೆ. ದೆನ್ ಇಟ್ ಹೆಲ್ಪ್ಸ್ ಟಾಪ್ ಮ್ಯಾನೇಜ್ಮೆಂಟ್ ಆಲ್ಸೋ. ಟಾಪ್ ಮ್ಯಾನೇಜ್ಮೆಂಟ್ಗೆ ತನ್ನ ಸಂಸ್ಥೆ ಅಥವಾ ತನ್ನ ಕಂಪ್ನಿ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋದನ್ನ ಮಾಹಿತಿ ಸಿಗುತ್ತದೆ ಇದರಿಂದ. ಸೊ ಮುಂದೆ ಅವರು ಏನು ಪಾಲಿಸೀಸ್ಗಳನ್ನು ಮಾಡಬೇಕು, ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಅವರು ಇದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಸೊ ಹೀಗಾಗಿ ಇದು ಮಹತ್ವವನ್ನು ಪಡೆದುಕೊಂಡಿದೆ. ಇಟ್ ಹೆಲ್ಪ್ಸ್ ಟು ಅಸೆಸ್ ದ ಎಬಿಲಿಟಿ ಟು ರಿಪೇ. ಕಂಪನಿಗೆ ಸಾಲ ತೀರಿಸುವಂಥ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ
ಇದರಿಂದ ನಾವು ತಿಳ್ಕೊಬೋದು. ಸೊ ಹೀಗಾಗಿ ಈ ಒಂದು ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಹತ್ವವನ್ನು ಪಡೆದುಕೊಂಡಿದೆ. ಇಟ್ ಹೆಲ್ಪ್ಸ್ ಲೆಂಡರ್, ಸಾಲ ಕೊಡುವವರು ಎಂದಲ್ಲ, ಸೊ ಯಾರು ಬ್ಯಾಂಕರ್ಸು, ಫೈನಾನ್ಸರ್, ಸೊ ಅವ್ರಿಗೂ ಸಹ ಇದು ಸಹಾಯ ಮಾಡ್ತದೆ. ಹೇಗೆ ನೀವು ಯಾರಿಗಾದ್ರೂ ಬ್ಯಾಂಕರ್ಸ್ಗೆ ಹೋಗಿ ಸಾಲವನ್ನು ಕೇಳಿದ್ರೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೇಳ್ತಾನೆ, ಹಿಂದಿನ 4 ವರ್ಷದ್ದು 5 ವರ್ಷದ್ದು ತೊಗೊಂಡು ಏನು ಮಾಡ್ತಾರೆ, ಅದನ್ನು ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿ ಅದರ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ಗೆ ಎಷ್ಟು ಸಾಲ ಕೊಡ್ಬೋದು, ಎಷ್ಟು ಸಾಲ ತೀರಿಸುವಂತ ನಿಮಗೆ ಸಾಮರ್ಥ್ಯ ಇದೆ ಅದನ್ನು ಜಡ್ಜ್ ಮಾಡಿ ಅಷ್ಟು ಸಾಲ ನಿಮಗೆ ಅದನ್ನು ಕೊಡ್ತಾರೆ. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಟು ದ ಇನ್ವೆಸ್ಟರ್. ನಿಮ್ಮ ಕಂಪ್ನಿ ಒಳಗೆ ಶೇರ್ಗಳನ್ನು ಖರೀದಿ ಮಾಡಬೇಕಂತ ಇರ್ತಾರಲ್ಲ ಭಾವಿ ಹೂಡಿಕೆದಾರರು, ಅವ್ರಿಗೂ ಸಹ ಇದರಿಂದ ಸಹಾಯ ಆಗುತ್ತದೆ. ಅಂದರೆ ಅವರು ಈ ಒಂದು ಅನಲೈಸಿಸ್ ಮಾಡಿಸಿದ ನಂತರ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಅನಲೈಸ್ ಮಾಡಿ ಇಂಟರ್ಪ್ರಿಟ್ ಮಾಡಿದ ನಂತರ ನಿಮ್ಮ ಕಂಪ್ನಿ ಒಳಗೆ ಶೇರ್ಸ್ಗಳನ್ನು ತಗೋಬೇಕು, ಖರೀದಿ ಮಾಡಬೇಕು ಅಥವಾ ಖರೀದಿ ಮಾಡಬಾರ್ದು ಅನ್ನೋದನ್ನ ಡಿಸಿಷನ್ ತೆಗೆದುಕೊಂಡ್ರು. ಸೊ ಈ ಎಲ್ಲ ಕಾರಣಗಳಿಂದ ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಹ್ಯಾಸ್ ಗೇನ್ಡ್ ದ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಥಿಯರಿ ಪಾರ್ಟ್ ಮುಗಿತು.